2 ದೋಣಿ ಮೇಲೆ ಕಾಲಿಟ್ಟು ನನ್ನ ಗುರಿ ತಲುಪೋದು ಅಸಾಧ್ಯ. ನಿಮ್ಮಿ ಒಂದು ಕಡೆ, ಆ ಸುಂದ್ರಿ ಒಂದು ಕಡೆ, ಇವರಿಬ್ಬರನ್ನ ಬಿಟ್ಟು ನನ್ನ ಆಸೆಗಳು ಒಂದು ಕಡೆ. ಇಲ್ಲ, ಇಬ್ಬರನ್ನ ಮೇಂಟೈನ್ ಮಾಡಿಕೊಂಡು ನಾನು ನನ್ನ ಗುರಿ ತಲುಪಕ್ಕಾಗಲ್ಲ. ಡೂ ಆರ್ ಡೈ. ನಾವು ಒಬ್ಬರನ್ನ ಮಾತ್ರ ಆರಿಸ್ಕೋಬೇಕು. ಕರಣ್, ಇನ್ನ ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಹಾಗೆ. ಅಪ್ಪ ಅಮ್ಮ ಏನಾದ್ರು ನೆನ್ಪಾದ್ರಾ? ಅವ್ರೇನ್ ವಸ್ತುಗಳ ನೆನ್ಪು ಮಾಡೋದಕ್ಕೆ? ಸಾರಿ ಕರಣ್, ನನ್ನಿಂದಾಗಿ ನೀನು ಅವ್ರನ್ನೂ ದೂರ ಮಾಡ್ಕೋಬೇಕಾಯ್ತು. ಇಲ್ಲ ನಿಮ್ಮಿ, ಹಾಗೇನೂ ಇಲ್ಲ. ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದಾಗ ಅಪ್ಪ ಅಮ್ಮ ಸಹಾಯ ಎಷ್ಟು ಮುಖ್ಯ, ಅದೇ ಥರ ಹೆಜ್ಜೆ ಇಡೋದು ಕಲ್ತ ಮೇಲೆ ನಮ್ಮ ಕೈ ಹಿಡಿದು ನಮ್ಮ ಜೊತೆಯಾಗಿ ನಡೆಯೋರು ಅಷ್ಟೇ ಮುಖ್ಯ. ಸೊ ನನಗೆ ನನ್ನ ಅಪ್ಪ ಅಮ್ಮ ಎಷ್ಟು ಮುಖ್ಯ, ಅದೇ ಥರ ನೀನು ನನಗಷ್ಟೇ ಮುಖ್ಯ. ಸರಿ ಕರಣ್, ಒಂದ್ ಮಾತು, ನನ್ನ ಡಿಸಿಷನ್ಗಳ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಏಯ್, ಯೋ ವೆಲ್ ಎಜುಕೇಟೆಡ್. ನೀನ್ ಏನೇ ಡಿಸಿಷನ್ ತಗೊಂಡ್ರು ಅರ್ಜೆನ್ಸಿಲಿ ತಗೊಳಲ್ಲ, ಆರಾಮಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತ್ಯಾ. ಗುಡ್. ಹಾಗಾದ್ರೆ ನನ್ನ ನಿರ್ಧಾರದ ಮೇಲೆ ನಿನಗೆ ನಂಬಿಕೆ ಇದೆ ಅಂತ ಆಯ್ತು. ಹೌದು. ಸರಿ, ಹಾಗಾದ್ರೆ ನಿನ್ ಫೋನ್ ಕೊಡು. ಯಾಕೆ? ಇನ್ 2 ನಿಮಿಷ ನಾನು ಏನೇ ಮಾಡಿದ್ರು ನೀನ್ ಯಾಕೆ ಏನು ಅಂತ ಕೇಳೋಂಗಿಲ್ಲ. ಫೋನ್ ಕೊಡು ಅಷ್ಟೇ. ಏನ್ ಮಾಡ್ತಿದ್ಯಾ ನಿಮ್ಮಿ? ನಿಮ್ಮ ಅಪ್ಪ ನಂಬರ್ ಏನಂತ ಸೇವ್ ಮಾಡ್ಕೊಂಡಿದ್ಯಾ? ಅಪ್ಪ ಅಂತ ಟೈಪ್ ಮಾಡಿದ್ರೆ ಬರ್ತಿಲ್ವಲ್ಲ? ಯಾಕೆ? ಯಾಕೆ ಏನು ಅಂತ ಕೇಳಬಾರ್ದು ಅಂತ ಅವಾಗ್ಲೇ ಹೇಳಿದ್ನಲ್ಲ, ಹೇಳು. ಅದು ಹೇಳು ಪ್ಲೀಸ್. ಬಲ್ವಂತ್ ರಾಮ್. ವಾಟ್? ಬಲ್ವಂತ್ ರಾಮ್. ಆಕ್ಚುಲಿ ಅವ್ರ ಹೆಸರು ಬಲ್ರಾಮ್, ಬಟ್ ಮನೇಲಿ ಎಲ್ರೂ ಅವ್ರ ಮಾತು ಕೇಳಬೇಕು ಅಂತ ಬಲವಂತ ಮಾಡ್ತಿರ್ತಾರೆ. ಸೊ ಅದಕ್ಕೆ ಬಲ್ವಂತ್ ರಾಮ್. ಒಂದಿನ ತುಂಬ ಸಿಟ್ಟು ಬಂತು, ಸೊ ಹಾಗೆ ಸೇವ್ ಮಾಡಿದೆ. ಇದುವರೆಗೂ ಹಾಗೆ ಇದೆ. ಯು ಸೋ ಮಿಸ್ಚೀವಿಯಸ್ ಕರಣ್. ಅಪ್ಪ, ಐ ಆಮ್ ಸಾರಿ. ನನ್ನ ಡೆಸಿಷನ್ನಿಂದ ನಿಮಗೆ ಬೇಸರ ಆಗಿದ್ರೆ ಕ್ಷಮೆ ಇರಲಿ. ನಾನು ನಿಮ್ಮ ಮಗ ಅಪ್ಪ, ಶತ್ರು ಅಲ್ಲ. ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷ? ಹೆಂಡತಿ ಬಗ್ಗೆ ನಾನು ತಪ್ಪಾದ ಡೆಸಿಷನ್ ಮಾಡಿರ್ಬೋದು, ಆದರೆ ಅದು ನಮ್ಮ ಸಂಬಂಧನ ಹಾಳು ಮಾಡಬಾರ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮಿ, ಏನು ಮಾಡಿದೆ ನೀನು? ಒಂದು ಸಣ್ಣ ಉಪಕಾರ ಅಷ್ಟೆ. ನನ್ನಿಂದ ದೂರ ಆಗ್ತಿರೋ ಸಂಸಾರನ ನಾನೇ ಒಂದು ಮಾಡೋ ಪ್ರಯತ್ನ. ಅಂದರೆ? ಕರಣ್, ತಂದೆ ತಾಯಿ ಇಲ್ದೇ ಇರೋರಿಗೆ ಮಾತ್ರ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಯಾವ ಜನ್ಮದಲ್ಲಿ ಯಾರ ತಂದೆ ತಾಯಿನ ದೂರ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನಾನು ಅನಾಥೆಯಾಗಿ ಹುಟ್ಟಿದ್ದೀನಿ. ಅದಕ್ಕೆ ಇವಾಗ್ಲೂ ನಾನು ಆ ತಪ್ಪನ್ನ ಮಾಡೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅಲರಿ, ಅಳಿಯಂದ್ರು 4 ದಿವಸ ಬ್ಯಾರೆ ಊರ್ಗ್ ಹೋಯ್ತಾರೆ ಅಂತ ಹೇಳಿದ್ರೆ ಹೆಂಡ್ತಿಗಾದ್ರೂ ಮುಂಚೆನೆ ಹೇಳೋದ್ ಬೇಡ್ವೆ? ಅಯ್ಯ, ನೀನ್ ಎಲ್ಲಾದ್ರಲ್ಲೂ ತಪ್ಕೊಂಡಿಡಿತ್ಯಾ? ಅಪ್ಪ, ಏನಮ್ಮ? ಬನ್ನಿ, ಊಟಕ್ಕೆ ರೆಡಿ ಮಾಡಿದೀನಿ. ಅಮ್ಮ, ತಂಗ್ಯವ್ವ, ತಂಗ್ಯವ್ವ. ಓ ಭೀಮಣ್ಣ, ಬನ್ನಿ,
ಸರಿಯಾದ ಟೈಮಿಗೆ ಬಂದಿದ್ದೀರಾ. ಬನ್ನಿ ಊಟಕ್ಕೆ. ಪರವಾಗಿಲ್ಲ ತಂಗ್ಯವ, ಕರೆಂಟ್ದು ಫೈಲು ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿದೆ. ಕರೆದ್ರೆ ನಾನು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಕರಣ್ ಅವ್ರ ಮನೇಲಿಲ್ಲ. ಕರಣ್ ಮನೆಗೆ ಬಂದಿಲ್ವಾ? ಏ ಬರಲ್ವಂತಲ್ಲಪ್ಪ, 4 ದಿವಸ ಬ್ಯಾರೆ ಊರ್ಗ್ ಹೋಯ್ತಾರಂತೆ, ಕೆಲ್ಸ ಐತೆ ಅಂತ. ಹೌದಾ? ಅಣ್ಣ, ನನಗೇನು ಅರ್ಥ ಆಗ್ತಿಲ್ಲ. ಕರಣ್ ಅವರು ಆಫೀಸಲ್ಲೇ ಇದಾರಲ್ವಾ? ಇಲ್ಲ ತಂಗ್ಯವ, ಕರಣ್ ಆಫೀಸಲ್ಲಿ ಇಲ್ಲ. ಬಾಸ್ಗೂ ಅವನಿಗೂ ಜಗಳ ಆಗಿ ಕೆಲಸ ಬಿಟ್ಬಿಟ್ಟ. ಏನ್ ಹೇಳ್ತಿದ್ಯಪ್ಪ ನೀನು? ಈಗ ತಾನೇ ನಾವು ಅವನ ಜೊತೆ ಮಾತಾಡಿದ್ವಿ. ಹೌದಾ ಸರ್? ಹೌದು, ಈಗ ಸ್ವಲ್ಪ ಹೊತ್ತಿಂದ ನಾವು ಮಾತಾಡ್ದು. ಕೆಲ್ಸ ಬಿಟ್ಟಿದ್ದಾರೆ ಅಂದ್ರೆ ಎಲ್ಲೋಗಿರ್ತಾರೆ? ಹಂಗಂದ್ರೆ ಆ ಮನೆಗೆ ಹೋಗಿರ್ಬೇಕು. ಅಯ್ಯೋ ಶಿವನೇ, ಯಾವ ಮನೆನಪ್ಪ? ಅದು ಹಂಗಂದ್ರೆ ಅದು ನಮ್ ರೂಮ್ ಇದೆಯಲ್ಲ, ಆ ಮನೆಗೆ ಹೋಗಿರ್ಬೇಕು ಅಂದೆ. ಏ ಅಲ್ಲಪ್ಪ, ಕೆಲ್ಸ ಹೋದ್ಮೇಲೆ ಸೀದಾ ಮನೆಗ್ ತಾನೇ ಬರ್ಬೇಕು. ಅತ್ತೆ ಮಾವ ಬಂದವ್ರೆ ಅಂತ ಹೇಳದ್ಮೇಲುವೆ ಎಲ್ಲೋ ಹೋಗ್ ಕುಂತವ್ರಲ್ಲ. ಸುಂದ್ರಿ ನಡಿಯೇ, ನೋಡ್ಕೊಂಬರೋಣ ಎಲ್ಲೋ ಕುಂತವ್ರೆ ಅಂತ. ಏ, ಯಾಕೆ ಇಷ್ಟೊಂದು ಟೆನ್ಷನ್ ಕೊಡ್ತಿದ್ಯಾ? ಯಾಕೆ ಇಷ್ಟೊಂದು ಕಿರ್ಚ್ಕೋತಾ ಇದೀಯಾ? ನಿಧಾನಕ್ಕೆ ಮಾತಾಡು. ನೀನ್ ಮಾತಾಡೋದ್ರಿಂದ ಸುಂದ್ರಿಗೆ ಟೆನ್ಷನ್ ಆಗ್ತಿದೆ. ಏ ಅಲ್ಲರಿ, ನಿಮ್ಗೇನ್ ಗೊತ್ತೈತದೆ ಅಂತ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಅಲ್ಲಪ್ಪ, ಇದೇನ್ ವಿಚಿತ್ರವಾಗಿದೆ. ಈಗ ನಾನು ಸ್ವಲ್ಪ ಹೊತ್ತಿಂದ ಮಾತಾಡಿದಾಗ 4 ದಿವಸ ಕೆಲ್ಸದ ಮೇಲೆ ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ನಗ್ನಗ್ತಾ ಮಾತಾಡ್ದ. ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ. ಹೌದಾ ಸರ್? ಸರ್, ಅದು ಮನ್ಸಿಗೆ ಬೇಜಾರಾಗ್ಬಿಟ್ಟು ನನ್ನ ರೂಮಿಗೆ ಬಂದಿರಬೇಕು. ನಾನು ಹೋಗಿ ಅಲ್ಲೆಲ್ಲ ಮಾತಾಡ್ಬಿಟ್ಟು ಇಲ್ಲಿಗೆ ವಾಪಸ್ ಕಳಿಸ್ತೀನಿ ಸರ್. ಓ ಅಪ್ಪ, ಸುಂದ್ರಿನೂ ಬತ್ತಾಳೆ, ಕರ್ಕೊಂಡೋಗು, ಸಮಾಧಾನ ಮಾಡ್ತಾಳೆ ಅಳಿಯಂದ್ರಿಗೆ. ಅಯ್ಯೋ, ಅದೆಲ್ಲ ಏನು ಬೇಡಮ್ಮ. ನಾನೇ ಅವನ ಹತ್ರ ಕಾಂಪ್ರಮೈಸ್ ಮಾಡ್ಬಿಟ್ಟು ಇಲ್ಲಿಗೆ ಕಳಿಸ್ತೀನಿ. ತಂಗ್ಯವ, ತಗೊಳವ, ಅವನಿಗೆ ಸಮಾಧಾನ ಮಾಡ್ಬಿಟ್ಟು ಇಲ್ಲಿಗೆ ಕಳಿಸ್ತೀನಿ. ಬಿರ್ಬಿರ್ನೆ ಕಳ್ಸು, ಬಿರ್ನೆ. ಏನಾಯ್ತೈತೆ ಇಲ್ಲಿ ಅಂತ ಒಂದು ಗೊತ್ತಾಯ್ತಾ ಇಲ್ವಲ್ಲ. ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ನನ್ನ ಹತ್ರ? ಈ ರೀತಿ ಸುಳ್ಳು ಹೇಳೋರಲ್ಲ ಅಲ್ವಾ ಅವರು? ನಿಮ್ಮಿ, ನೀನ್ ತಪ್ಪು ಮಾಡ್ಬಿಟ್ಟೆ. ನಮ್ಮಪ್ಪ ಏನು ಎದ್ದಂತ ಗೊತ್ತಿಲ್ಲದೆ ನೀ ಈ ತರ ನಡ್ಕೋಬಾರ್ದಾಗಿತ್ತು. ಅವ್ರು ತಗೊಳ್ಳೋ ಡಿಸಿಷನ್ಸ್ ಭಯಂಕರವಾಗಿರುತ್ತೆ. ಕರಣ್, ಭಯ ಅನ್ನೋದ್ರ ಮುಂದೆ ಭಯ ಪಟ್ರೇನೆ ಹೀಗೆಲ್ಲ ಆಗೋದು. ಅದೇ ಭಯದ ಮುಂದೆ ಧೈರ್ಯವಾಗಿ ನಿಂತ್ರೆ ಎಲ್ಲಾನು ಸರಿ ಹೋಗುತ್ತೆ. ಅಮ್ಮ, ನೀನ್ ಪ್ಲೀಸ್ ಕೌಂಟ್ರ್ ಕೊಡಕ್ ಹೋಗ್ಬೇಡ. ಅಲ್ಲಿ ಏನ್ ಪರಿಸ್ಥಿತಿ ಇದೆ ನನಗೆ ಗೊತ್ತು. ಹಾಗಂತ ಎಷ್ಟು ದಿನ ಹೀಗಿರ್ತೀಯ? ಅವ್ರು ಬದಲಾಗೋವರೆಗೂ. ಅವ್ರು ಬದಲಾಗಲ್ಲ ಅಂದ್ರೆ? ನನ್ಗೆ ನೀನು, ಅವ್ರಿಗೆ ಅವರು. ಹಾಗಾಗ್ಬಾರ್ದು ಅಂತಾನೆ ನಾನು ಹೀಗೆ ಮಾಡಿದ್ದು. ಅವ್ರಿಗೆ ಸೊಸೆ ಮೊಮ್ಮಗು ಅವಶ್ಯಕತೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಅತ್ತೆ ಮಾವನ ಅವಶ್ಯಕತೆ ಇದೆ. ನನ್ನ ಮಗುಗೆ ಅಜ್ಜಿ ತಾತನ ಆಶ್ರಯ ಬೇಕಾಗಿದೆ. ಹೀಗೆಲ್ಲ ಸಂಬಂಧಗಳನ್ನ ಮುರ್ಕೊಳ್ಳೋದು ನನಗಿಷ್ಟ ಇಲ್ಲ ಕರಣ್. ಅದೇನಾಗುತ್ತೋ ಆಗ್ಲಿ. ನಿಮ್ಮಿ, ನಡಿವಾಗ ಎಡ್ವೋದ್ ಸಹಜ. ಹಾಗಂತ ಎಡ್ವೋದ್ನ ಪ್ರಾಕ್ಟೀಸ್ ಮಾಡಿ ನಡೆಯಕ್ಕಾಗತ್ತಾ? ಇಲ್ವಲ್ಲ. ಅದೇ ತರ ನಾವು ಮುಂದೆ ಹೋಗ್ತಿರ್ಬೇಕು. ಅದೇನಾಗತ್ತೋ ಆಗ್ಲಿ. ಕರಣ್, ಇವಾಗ ಏನ್ ತಪ್ಪಾಯ್ತು? ನಿಮ್ಮಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಅಪ್ಪಂಗೆ ಮೆಸೇಜ್ ಮಾಡಬಾರ್ದಾಗಿತ್ತು. ಅವ್ರು ಏನು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ಒಂದ್ಸಲ ತೀರ್ಮಾನ ಮಾಡಿದ್ರೆ ಮುಗೀತು. ಬಂಡೆ ಕಲ್ತರ ನಿಂತಿರ್ತಾರೆ. ಸುಮ್ನೆ ಬೆಣ್ಣೆ ಹಚ್ಚಿ ಪ್ಲೀಸ್ ಕರ್ಗಿಸೋ ಪ್ರಯತ್ನ ಮಾಡಬೇಡ. ಹಾಗಾದ್ರೆ ಡೈನಮೈಟ್ ಇಡೋಣ. ಹಾಗಿದ್ರೆ ಬಂಡೆ ಕಲ್ ಸಿಡಿಯಲ್ಲ, ಅವ್ರ ಮುಂದೆ ನಿಂತವ್ರು ಸಿಡ್ದೋಗ್ತಾರೆ. ನಿಮ್ಮಿ, ಉಫ್ ಅಂದಾಗ ಹಣತೆ ದೀಪನೋ ನಂದ ದೀಪನೋ ಹಾರೋಗತ್ತೆ. ಬಟ್ ನಮ್ಮ ಅಪ್ಪ ಅವ್ರ ಜ್ವಾಲೆ ತರ ಎಷ್ಟು ಜೋರಾಗಿ ಉತ್ತೀವಿ ಅಷ್ಟು ಜೋರಾಗಿ ಉರಿತಿರ್ತಾರೆ. ನೋಡು, ನೀನ್ ತಪ್ಪು ಮಾಡ್ಬಿಟ್ಟೆ ಅಷ್ಟೇ. ಕರಣ್, ಅಲ್ಲ ಕರಣ್, ಇಲ್ಲ ಕರಣ್, ನಾನು ದುಡ್ಕಿಲ್ಲ. ನೇರವಾಗಿ ಮಾತಾಡಿ ಇದನ್ನೆಲ್ಲ ಖಂಡಿತವಾಗಿ ನಾನು ಸರಿ ಮಾಡೇ ಮಾಡ್ತೀನಿ. ಇನ್ನು ನಾನು ನಿಮ್ಮಪ್ಪ ಮೀಟ್ ಮಾಡೋ ದಿನ ತುಂಬ ದೂರ ಇಲ್ಲ.
ಸುಂದ್ರಿ, ಬರೀ ದಾರಿ ಕಾಯದೆ ಆಗೋಯ್ತು ಬಿಡು ನಿಂದು. ಈ ತರ ಸುಳ್ಳು ಹೇಳೋ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ. ಅಮ್ಮ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ. ಹೆಂಗಮ್ಮಿ ಸುಮ್ನಿರಕಾಯ್ತದೆ? ಹೊಟ್ಟೆ ಹೊಟ್ಟೆ ಉರಿತೈತಿಲ್ಲಿ. ನಿನಗ್ಯಾಕಮ್ಮ ಹೊಟ್ಟೆ ಉರಿಬೇಕು? ಪಾಪ ಅವರು ಕೆಲಸ ಕಳ್ಕೊಂಡು ಊಟ ತಿಂಡಿ ಇಲ್ದೆ ಎಲ್ಲಿದಾರೋ ಹೇಗಿದಾರೋ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ಅವ್ರನ್ನ ಕಳ್ಳ ಸುಳ್ಳ ಅಂತ ಬೈತಿದ್ಯಲ್ಲ. ಹೇಳ್ಬೇಕು ಅಂದ್ರೆ ಅವ್ರು ಹೀಗೆಲ್ಲ ಮಾಡೋದಕ್ಕೆ ನೀನೇ ಕಾರಣ. ಶಿವನೇ, ನಾನಾ ಕಾರಣ? ಹೌದು, ಅವ್ರ ಪಾಡಿಗವ್ರಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ಯಾವಾಗ್ಲೂ ಜೊತೆಯಾಗೆ ಇರ್ಬೇಕು ಅಂತ ಮಾವನ್ ಜೊತೆ ಜಗಳ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದೆ. ಅವ್ರಿಗೆ ರಜಾ ಹಾಕ್ಸಿ ಪಾತ್ರೆ ಪಗಡೆ ಅಂತ ಎಲ್ಲ ಓಡಾಡಿಸ್ದೆ. ಅವ್ರ ಕೆಲ್ಸಕ್ ಸೇರಿ 10 ದಿನ ಆಗಿಲ್ಲ. 15 ದಿನ ರಜಾ ಬೇಕು ಅಂದ್ರೆ ಯಾರು ಕೊಡ್ತಾರೆ ಹೇಳು? ಅದಕ್ಕೆ ಜಗಳ ಮಾಡಿರ್ತಾರೆ. ಕೆಲ್ಸ ಹೋದ್ರೆ ಹೋಯ್ತು ಕಣಮಿ, ಅವ್ರಿಗೇನ್ ಕಮ್ಮಿ ಆಗೈತೆ? ಅವ್ರಪ್ಪ ಮಾಡಿಟ್ಟಿಲ್ವಾ ರಾಸಿ ರಾಸಿ ಆಸ್ತಿನ? ಕೂತ್ಕೊಂಡ್ ತಿನ್ನೋನ್ಗೆ ಕುಡಿಕೆ ಹೊನ್ನು ಸಾಲಲ್ವಂತೆ ಅನ್ನೋ ಗಾದೆ ಕೇಳಿದ್ಯಮ್ಮ ನೀನು? ಸಾಲದಕ್ಕೆ ಅವರು ಸ್ವಾಭಿಮಾನಿ ಬೇರೆ. ಕಷ್ಟಪಟ್ಟು ದುಡಿಯೋದಕ್ಕೆ ಅಂತ ಇಲ್ಲಿಗ್ ಬಂದಿದ್ದಾರೆ. ಅವರು ಸುಳ್ಳು ಹೇಳಿ ಮೋಸ ಮಾಡೋ ಹಾಗಿದ್ದಿದ್ರೆ ಅವ್ರ ಮನೇಲಿ ಇಷ್ಟೊಂದು ಆಸ್ತಿನೇ ಇರ್ತಿರ್ಲಿಲ್ಲ ಅಮ್ಮ. ಹಂಗಾರೆ ನಾನ್ ಮಾಡಿದೆ ತೆಪ್ಪು ಅಂತ ಹೇಳಿಯ ನೀನು? ಒಂಥರ ನಿಜ ಮಲ್ಲಿಕ, ನೀನ್ ಮಾಡ್ತಿರೋ ತಪ್ಪು. ನೀನು ಹೀಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನ ಮೊದಲು ನಿಲ್ಲಿಸ್ಬೇಕು. ಅದರಿಂದನೇ ಈ ಸಮಸ್ಯೆ ಎಲ್ಲ ಆಗ್ತಿರೋದು. ಕರಣ್ಗೆ ಕೆಲಸ ಹೋಗಿದೆ. ಅತ್ತೆಮ್ಮ ಅವನ ಮುಖ ತೋರಿಸೋದು ಹೇಗೆ ಅಂತ ಪಾಪ ಎಲ್ಲ ಹೋಗಿರ್ತಾನೆ. ಅವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸುಮ್ಮನಿರೋದು ಬಿಟ್ಟು ಏನೇನೋ ಮಾತಾಡ್ತೀಯಲ್ಲ ನೀನು. ಅಪ್ಪ, ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ. ಭಯ ಯಾಕಮ್ಮ? ಕರಣ್ ನೀನ್ ಚಿಕ್ಕ ಹುಡ್ಗ ಅಲ್ಲ. ಸ್ವಲ್ಪ ವಿಶ್ರಾಂತಿ ತಗೊಂಡ್ ಬರ್ತನ್ ಬಿಡು. ಏ, ಕೆಲ್ಸ ಹೋದ್ರೆ ಏನಂತೀರಿ? ಸೀದಾ ಮನೆಗ್ ಬರಕ್ ಹಾಕಿಲ್ವೇ? ಸುಳ್ಳು ಹೇಳ್ಕೊಂಡ್ ಇನ್ನೆಲ್ಲೋ ಯಾಕೆ ಹೋಗ್ಬೇಕು ಅಂತ? ಅದು ಅವ್ನ್ ಅವಮಾನ ಅಂತ ಅನ್ಸಿರ್ಬೇಕು. ಅರ್ಥ ಮಾಡ್ಕೋ. ಆ, ಸುಂದ್ರಿ, ನೀನ್ ಟೆನ್ಷನ್ ಆಗ್ಬೇಡಮ್ಮ. ಸುಮ್ಮನೆ ನೀನ್ ಟೆನ್ಷನ್ ಆಗಿ ಓಡಾಡೋದಕ್ಕಿಂತ ಒಳಗಡೆ ಬಂದು ರೆಸ್ಟ್ ತಗೋ ಬಾ. ಎಲ್ಲ ಸರಿ ಹೋಗುತ್ತೆ ಬಾ. ಮಾಧವ ಇದ್ದಾನೆ, ಎಲ್ಲ ಸರಿ ಹೋಗುತ್ತೆ ಬಾ. ಬಾ ಕಂದ. ಸರಿಯಾಗಿದ್ದೀರಾ ಇಬ್ರು. ಕಂತೆ ತಕ್ ಬೊಂತೆ ಅನ್ನಂಗೆ. ನಾನು ಏನ್ ಒಳ್ಳೇದ್ ಹೇಳಕ್ ಹೋದ್ರು ಆಗಕ್ಕಿಲ್ಲ ನಿಮ್ಗೆ. ಈಗ ಕುಂತೈತಲ್ಲ, ಏನ್ ಮಾಡೀರಾ? ನಾನು ನೋಡ್ತೀನಿ. ಲಲಿತಾ, ನಮ್ರತರಿದ್ದಾಳೆ, ಮೇಲಿದ್ದಾಳಮ್ಮ, ಸುಮಾರು ಹೊತ್ತಿಂದ ಕೆಳಗೆ ಬಂದಿಲ್ಲ. ನಿಮ್ಮಿ ನಿಮ್ಮಿ ಮಾ, ಏನಾಯ್ತು ನಿಮ್ಮಿ? ಮನೆಗೆ ಬಂದ ತಕ್ಷಣ ನನ್ನ ಮುಂದೆ ಓಡ್ ಬಂದ್ ನಿಲ್ಲೋಳು. ಇವತ್ತ್ಯಾಕೆ ಹೀಗಿದ್ಯಾ? ಏನಿಲ್ಲಮ್ಮ. ನೀವ್ಯಾಕೆ ಇಷ್ಟು ಸುಸ್ತಾಗಿದ್ದೀರಾ? ಆಕ್ಚುಲಿ ನಮ್ಮ ಆಫೀಸಲ್ಲಿ ನಮ್ಮ ಮ್ಯಾನೇಜರು ರಿಟೈರ್ ಆದ್ರು. ಸೊ ಕೆಲಸ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಅದಿರ್ಲಿ, ನೀನ್ ಯಾಕೆ ಹೀಗಿದ್ಯಾ? ಏನಿಲ್ಲಮ್ಮ. ವಾಟ್ಸ್ ರಾಂಗ್? ಏನಾಯ್ತು ಅಂತ ಹೇಳಕ್ಕಾಗಲ್ವಾ? ಮಾ, ಕರಣ್ ಕೆಲಸ ಬಿಟ್ಟು ಬಂದಿದ್ದಾನೆ. ವಾಟ್? ಆ್ಯಂಡ್ ಇದಾಗಿರೋದು ನನ್ನಿಂದಾನೆ. 1 ವಾರ ಲೀವ್ ಹಾಕು ಅಂತ ಹೇಳಿದ್ದೆ, ಆದರೆ ಲೀವ್ ಕೊಟ್ಟಿಲ್ಲ. ಸೊ ಅಲ್ಲೇನೋ ಕ್ಲಾಶ್ ಆಗಿ ಕೆಲ್ಸನೇ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಗುಡ್. ವಾಟ್ ಮಾ, ಏನ್ ಗುಡ್ಡು? ಇಷ್ಟು ದಿನ ನಿನಗಿಂತ ಕೆಲ್ಸನೇ ಅವನಿಗೆ ಮುಖ್ಯ ಆಗಿತ್ತು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಕೆಲ್ಸಕ್ಕಿಂತ ನೀನ್ ಮುಖ್ಯ ಅನ್ನೋದನ್ನ ಅವ್ನು ಪ್ರೂವ್ ಮಾಡಿದ್ದಾನೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ? ಗೊತ್ತಿಲ್ಲಮ್ಮ. ತುಂಬಾ ಟೆನ್ಷನಲ್ಲಿದ್ದಾನೆ. ಏನ್ ಮಾತಾಡಿದ್ರು ಸರಿಯಾಗಿ ಉತ್ತರನೇ ಕೊಡ್ತಿಲ್ಲ. ಕರಿ ಅವನನ್ನ. ಬೇಜಾರಲ್ಲಿದ್ದಾನೆ ಮಾ. ಎಷ್ಟು ಅಂತ ಸಮಾಧಾನ ಮಾಡೋದು? ಎಲ್ಲಿದ್ದಾನ ಅವನೀಗ? ಮೇಲೆ ರೂಮಲ್ಲಿ. ಸರಿ ಬಾ ಮಾತಾಡೋಣ. ಬೇಡ ಅಂತ ಹೇಳಿದ್ನಲ್ಲಮ್ಮ. ಬಾ ಕಂದ. ಮಲ್ಲಿಕ, ಬಿಡು ಮಲ್ಲಿಕ. ಈಗ ಗುಟ್ಟಾಗಿ ಮಾತಾಡೋಂಥ ವಿಷಯ ಏನಿದೆ ಇಲ್ಲಿ? ಅಲ್ಲರಿ, ಮಗಳ ಜೀವನ 3 ಬಟ್ಟ ಆಗೋಗೈತೆ. ಏನ್ ವಿಷಯ ಅಂತ ಕೇಳಿರಲ್ಲ ನೀವು? ಮತ್ತೆ ಏನಾಯ್ತು ನಿನ್ಗೆ? ಅಲ್ಲರಿ, ಅಳಿಯಂದ್ರು ಕೆಲ್ಸ ಕಳ್ಕೊಂಡವ್ರೆ. ಕೆಲ್ಸ ಕಳ್ಕೊಂಡಿರೋ ಗಂಡ್ಸು ಏನ್ ಮಾಡರು? ಏನ್ ಮಾಡ್ತಾರೆ? ಫುಲ್ ಟೈಟ್ ಆಗಿ ಬೀದಿಲ್ ಬಿದ್ದಿರ್ತಾರೆ. ಆದ್ರೆ ನಮ್ ಕರಣ್ ಹಾಗೆ ಮಾಡಿಲ್ವಲ್ಲ. ಪಾಪ ಬೇಸರಾಗಿ ಎಲ್ಲೋ ಹೋಗಿದ್ದಾನೆ.
ಹಂಗೆ ನೋಡಿದ್ರೆ ಅವ್ನು ತುಂಬ ಒಳ್ಳೆಯವನು, ಎಲ್ಲೋ ಡೀಸೆಂಟಾಗಿ ಒಂದು ಕಡೆ ಇದ್ದಾನೆ. ಆ ಎಲ್ಲೋ ಒಂದ್ ಕಡೆ ಅಂದ್ರೆ ಎಲ್ಲಿ? ಅವ್ರು ಕುಡಿಯಕ್ಕಿಲ್ಲ, ಬೀಡಿ ಸೇದಕ್ಕಿಲ್ಲ, ದಿಟ್ವೆ. ಆದ್ರೆ ಕೆಲ್ಸ ಕಳ್ಕೊಳ್ಳೋ ಅಂತದ್ಯಪ್ಪು ಏನ್ ಮಾಡೋರು ಹೇಳಿ? ದುಡಿಯೋನ್ಗೂ ದುಡ್ಡು ಕೊಡೋನ್ಗೂ ವ್ಯತ್ಯಾಸಗಳಿರುತ್ತೆ ಮಲ್ಲಿಕಾ. ಕರಣ್ ಶ್ರೀಮಂತ ಹುಡುಗ, ಸ್ವಂತ ಕಂಪ್ನಿಲಿ ಕೆಲಸ ಮಾಡ್ತಿದ್ದೋನು. ಈಗ ಬೇರೆಯವ್ರ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ರ ಜೊತೆ ಮನಸ್ತಾಪ ಬಂದಿರ್ಬೋದು. ಹಾ, ಹಂಗೇನೆ ನಮ್ ಮನಸ್ತಾಪ ಬಂದು ಕೆಲ್ಸ ಕಳ್ಕೊಂಡಿದ್ರೆ ಸೀದಾ ಮನೆಗ್ ಬರ್ಬೇಕು. ಅದನ್ ಬಿಟ್ಟು ಎಲ್ಲೋಗವ್ರೆ? ಅವ್ರು ನೋಡ್ಕೊಂಡು ಅವ್ರ ಗೆಳೆಯ ಕೂಡ ಇಲ್ಲಿಗೆ ಬಂದಿರ್ಲಿಲ್ವೇ? ಮಲ್ಲಿಕಾ, ನಿನಗೆ ಅನುಮಾನ ಬಂದಿರೋದು ನಿಜ, ಆದ್ರೆ ಬಂದಿರೋ ಅನುಮಾನ ಎಲ್ಲ ನಿಜ ಅಲ್ಲ. ಅವನಿಗೆ ಬೇಸರ ಆಗಿದೆ, ಕೆಲಸ ಹೋಗಿದೆ, ಮನೆ ಅಡ್ವಾನ್ಸು, ಬಾಡಿಗೆ, ಖರ್ಚು ಅಂತ 10 ಜವಾಬ್ದಾರಿ ಇರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾನೆ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ. ನೀನ್ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ಯಾ? ಒದ್ದಾಡ್ತಿರೋದ್ ನಾನಲ್ಲ, ನನ್ನ ಮಗಳು. ಅಲ್ಲ, ಅನುಕೂಲಸ್ಥರು ಅಂತ ಹೇಳಿ ಮದ್ವೆ ಮಾಡ್ಕೊಟ್ಟಿದ್ದು. ನಾಳೆ ಅಂದ್ರು ಬಂದ ತಕ್ಷಣ ಮಾತಾಡುಮ. ಈ ಬೆಂಗಳೂರು ಸವಸ ಬ್ಯಾಡ, ಮೈಸೂರ್ಗೆ ಹೋಗುಮ, ಅಲ್ಲೇ ಕೆಲ್ಸ ಮಾಡ್ಕೊಂಡಿರಿ ಅಂತ ಹೇಳುಮ. ಲೇ ದಡ್ಡಿ, ಅವನು ಎಲ್ರನ್ನೂ ಬಿಟ್ಟು ಬೆಂಗಳೂರಿನಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಬಂದಿದ್ದಾನೆ. ಈಗ ಮೈಸೂರ್ಗೆ ಹೋಗುಂದ್ರೆ ಹೊಟ್ಟು ಬಿಡ್ತಾನ? ಹಾ, ಯಾಕೆ ಹೋಗಕ್ಕಿಲ್ಲ? ಎಂಡ್ರು ಉಪವಾಸ ಇರ್ಲಿ ಅಂತ ನಾ ಮದ್ವೆ ಮಾಡ್ಕೊಟ್ಟಿರೋದು. ಅಪ್ಪ ಹಾಕಿರೋ ಆಲದ ಮರಕ್ಕೆ ಮಕ್ಳು ಜೋತ್ ಬೀಳ್ಬಾರ್ದು, ದಿಟ್ವೆ. ಆದ್ರೆ ಆಲದ ಮರದ ಕೆಳಗೆನೆಯ ನಿರಳಿರೋದು. ಅಲ್ಲಿದ್ರೆ ಏನ್ ತೆಪ್ಪಾಯ್ತದೆ? ಅವ್ರ ಒಪ್ಪಕ್ಕಿಲ್ಲ ಅಂತ ಹೇಳಿದ್ರೆ ಏನು ಬಲರಾಮಣ್ಣನ್ ತಾವೇನೆ ಮಾತಾಡುಮ. ಮಲ್ಲಿಕಾ, ಈಗಾಗಲೇ ದೂರ ಆಗಿರೋ ತಂದೆ ಮಕ್ಕಳನ್ನ ಇನ್ನಷ್ಟು ದೂರ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು, ಒಂದು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ವಿಷಯಕ್ಕೂ ನಾವು ತಲೆ ಹಾಕಿ ನಮ್ಮ ಮಗಳು ಬಾಳನ್ನ ನಾವೇ ಹಾಳು ಮಾಡ್ಕೋಬಾರ್ದು. ಈಗ ನೀನ್ ನೆನ್ಪಿದ್ಯಾ, ನಾವಿಬ್ಬರು ಮದ್ವೆ ಆದಾಗ ಎಷ್ಟು ದಿವಸ ಎಷ್ಟು ಕಷ್ಟಪಟ್ಟಿದ್ದೀವಿ? ಎಷ್ಟೋ ದಿವಸ ಊಟ ಇಲ್ದಾನೆ ಉಪವಾಸ ಇದ್ದೀವಿ. ಹಾಗೆಲ್ಲ ನಿನ್ನ ತವ್ರ ಮನೆ ಕಳಿಸ್ಬಿಟ್ಟಿದ್ದ ನಾನು. ಮಲ್ಲಿಕಾ, ನಾವು ನಮ್ಮ ಸುಂದರಿಗೆ ಹುಡುಗನ ಹುಡುಕ್ತಾ ಇದ್ದಾಗ ಅವನು ಶ್ರೀಮಂತನಾಗಿರ್ಬೇಕು, ಅನುಕೂಲವಂತನಾಗಿರ್ಬೇಕು ಅಂತ ನೋಡ್ತಿರ್ಲಿಲ್ಲ. ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು ಅಂತ ಗೋಳಾಡ್ತಿದ್ವಿ, ಒದ್ದಾಡ್ತಿದ್ವಿ. ಆದ್ರೆ ನಮಗೆ ಚಿನ್ನದಂತ ಹುಡುಗ ಸಿಕ್ಕಿದ್ದಾನೆ. ಅನುಮಾನ ಪಟ್ಟು, ಅವಸರ ಪಟ್ಟು ಚಿಕ್ಕವಳಾಗ್ಬೇಡ. ಅವರಿಬ್ರು ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಾ ಒಳಗಡೆ, ಬಾಬಾ. ಡ್ರೈವರ್ ಎಲ್ಲಿ ಹೋದ? ಇದೇನಿದು? ಕರಣ್ ಮೆಸೇಜ್ ಮಾಡಿದಾನೆ. ಅಪ್ಪ, ಐ ಆಮ್ ಸಾರಿ. ನನ್ನ ಡಿಸಿಷನ್ ನಿಮಗೆ ಬೇಸರ ಆಗಿದೆ, ಕ್ಷಮೆ ಇರಲಿ. ನಾನು ನಿಮ್ಮ ಮಗ ಅಪ್ಪ, ಶತ್ರು ಅಲ್ಲ. ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಹೆಂಡತಿ ಬಗ್ಗೆ ನಾನು ತಪ್ಪು ಡಿಸಿಷನ್ ಮಾಡಿರಬಹುದು, ಆದರೆ ಅದು ನಮ್ಮ ಸಂಬಂಧನ ಹಾಳು ಮಾಡಬಾರದು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಯಾಕೆ ಇವನು ಏನೇನೋ ಮೆಸೇಜ್ ಮಾಡ್ತಾ ಇದ್ದಾನೆ? ಇದಕ್ಕೆ ನಾನು ರಿಪ್ಲೈ ಮಾಡಬೇಕಾ? ಇಲ್ಲ, ಅದಕ್ಕಿಂತ ಮುಂಚೆ ಅವನ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಬೇಡ, ಅವನ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಸುಂದರಿ ಜೊತೆ ಮಾತಾಡೋದು ಒಳ್ಳೇದು. ಅಲ್ಲೇನಾದ್ರೂ ನಡೆದಿದ್ರೆ ಅವಳು ಸತ್ಯ ಹೇಳ್ತಾಳೆ. ಕರೆಕ್ಟ್. ಇದೇನಿದು? ಮಾವ ಫೋನ್ ಮಾಡ್ತಿದ್ದಾರೆ. ಇಲ್ಲಿ ನಡೆದಿರೋ ವಿಷಯ ಅವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಬೇಡ, ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗ್ಬಾರ್ದು. ಹಲೋ ಮಾವ. ಸುಂದರಿ ಪುಟ್ಟ, ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಾ? ಏನೋ, ಎಳೆ ಮಕ್ಕಳು ಅಪ್ಪ ಅಮ್ಮನಿಂದ ದೂರ ಆದಾಗ ಹೇಗಿರ್ತಾರೋ, ದೊಡ್ಡವರು ಮಕ್ಕಳಿಂದ ದೂರ ಆದಾಗ ಹಾಗೇ ಇರ್ತಾರಮ್ಮ. ಮತ್ತಿನ್ನೇನು ವಿಶೇಷ? ನೀನು ಒಬ್ಳೇ ಇರ್ತೀಯಲ್ಲ ಅಂತ ಫೋನ್ ಮಾಡಿದ್ದು. ಇಲ್ಲ ಮಾವ, ಅಮ್ಮ ಇನ್ನೂ ಇಲ್ಲೇ ಇದ್ದಾರೆ. ಇವತ್ ಬೆಳಗ್ಗೆ ಅಪ್ಪನೂ ಬಂದ್ರು. ಓ, ಹರಿ ಬಂದಿದ್ದಾನಾ? ಫೋನ್ ಕೊಡ ಅವನಿಗೆ.
ರೀ ಕರಣ್ ವಿಷಯ ಹೇಳ್ಬೇಡಿ. ಹಲೋ ಬಲರಾಮ, ಹೇಗಿದ್ಯಾ? ಫಸ್ಟ್ ಕ್ಲಾಸ್. ಯಾವಾಗ ಹೋದ್ಯಪ್ಪ ಮಗಳ ಮನೆಗೆ? ಇವತ್ತು ಬೆಳಗ್ಗೆ ಬನ್ನಪ್ಪ. ಓಹೋ, ಆಮೇಲೆ ಏನಂತಾರೆ ಅಳಿಯಂದ್ರು? ಅಳಿಯಂದ್ರೇನಪ್ಪ, ಚೆನ್ನಾಗಿದ್ದಾರೆ. ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಓಹ್, ಹೌದಾ? ಹೌದು. ಹರಿ, ಸ್ವಲ್ಪ ಸುಂದರಿ ಫೋನ್ ಕೊಡ್ತೀಯಾ? ಕೊಟ್ಟೆ, ಒಂದು ನಿಮಿಷ ತಗೊಳಮ್ಮ, ಮಾತಾಡು. ಸುಂದರಿ, ಹೇಳಿ ಮಾವ. ಎಲ್ಲಿದೆ ನಮ್ಮ ಕರುಣ? ಅದು ಆಫೀಸ್ ಮಾವ. ನಿಜಾನಾ? ಅದು ಮಾವ